ಸ್ಕೂಲ್ ಹತ್ರ ಆರ್ತಿನೂ ಬಂದಿರ್ತಾಳೆ ಅಲ್ವಾ? ಈ ಡೈವರ್ಸ್ ಪೇಪರ್ಸ್ಗೆ ರುಜುವು ಹಾಕಿಸ್ಕೊಂಡ.
ಅಪ್ಪ ನೀವಿಂದ ನನ್ ಗೆದ್ದೆ. ಅಮ್ಮ ನಾನು ಹೇಳಿಲ್ವಾ ಹೊಸ ಅಪ್ಪ ಇದ್ರೆ ನಾನು ಗೆಲ್ತೀನಿ ಅಂತ. ಈಗ ನೋಡು ನನ್ ಗೆದ್ದೆ. ಅಂತೂ ನೀನ್ ಗೆದ್ಯಲ್ಲ, ನನ್ಗಷ್ಟೇ ಸಾಕು. ಅಪ್ಪ ಇದ್ರಲ್ಲ ಅದಕ್ಕೆ. ಸರಿ, ಪ್ರೈಸ್ ತಗೊಳಕ್ ಅಲ್ಲಿಗೆ ಹೋಗ್ಬೇಕು, ನಡಿ. ಆಯ್ತು ಅಪ್ಪ, ನಾನು ಬರೋ ತನಕ ಇಲ್ಲೇ ರೀ, ಎಲ್ಲೂ ಹೋಗ್ಬಿಡಿ ಪ್ಲೀಸ್. ಡಿವೋರ್ಸ್ ಪೇಪರ್ಸ್. ಇದ್ರ ಮೇಲೆ ನಿಮ್ ಸೈನ್ ಬೇಕಾಗುತ್ತೆ. ನಮ್ಮಿಬ್ರಿಗೂ ಮನಪೂರ್ವಕವಾಗಿ ಮದುವೆ ಇಷ್ಟ ಇರಲಿಲ್ಲ. ನಮ್ಮ ಮನೆಯವ್ರ ಬಲವಂತಕ್ಕೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನಾವು ಈ ಮದುವೆ ಆದ್ವಿ. ಆದರೆ ಇನ್ನು ಮುಂದೆ ಈ ಸಂಬಂಧನ ಮುಂದುವರ್ಸೋದು ಸರಿ ಅನ್ನಿಸ್ತಾ ಇಲ್ಲ. ನನಗೆ ನಿಮ್ಮ ಮೇಲೆ ಯಾವ ಬೇಸರನೂ ಇಲ್ಲ ಆರ್ತಿವ್ರೆ. ನನ್ನ ಮಗಳನ್ನ ನೀವು ಚೆನ್ನಾಗೇ ನೋಡ್ಕೊಂಡಿದ್ದೀರ. ನಮ್ಮ ಮನೇಲಿ ಇದ್ದಷ್ಟು ದಿನ ಅವಳಿಗೆ ಹತ್ರ ಆಗೋದಕ್ಕೆ ತುಂಬ ಪ್ರಯತ್ನ ಪಟ್ರೆ, ಅದು ನನಗೆ ಚೆನ್ನಾಗಿ ಗೊತ್ತು. ಈಗ ಮತ್ತೆ ನಾವು ನಮ್ಮ ಹಳೆ ಜೀವನಕ್ಕೆ ಹಿಂತಿರುಗೋದೇ ಸರಿ ಅನ್ನಿಸ್ತೀವಿ. ದಯವಿಟ್ಟು ಈ ಡೈವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡಿಕೊಡಿ. ಆದ್ರೆ ನನಗೆ ಹಿಂದಿನ ಜೀವನಕ್ಕೆ ಹಿಂತಿರ್ಗೋಕ್ ಇಷ್ಟ ಇಲ್ಲ ಸೂರ್ಯ ಅವ್ರೆ. ಆದಿತ್ಯಂಗೆ ನಾನು ಕೊಡಕ್ಕಾಗ್ದಿರೋ ಈ ಖುಷಿನ ತಂದೆಯಾಗಿ ನೀವು ಕೊಟ್ಟಿದ್ದೀರ. ಆದಿತ್ಯ ನಿಮ್ ಜೊತೆ, ಅವನ ಹೊಸಪ್ಪನ ಜೊತೆ ಜೀವನದ ಎಲ್ಲ ರಿಸ್ಕ್ಗಳನ್ನ ಗೆಲ್ಲಿ ಅನ್ನೋದೇ ನನ್ನ ಆಸೆ. ಸೂರ್ಯ ಅವ್ರೆ, ಈ ಡಿವೋರ್ಸ್ ನನಗೆ ಬೇಕಾಗಿಲ್ಲ. ಪ್ಲೀಸ್ ಸೂರ್ಯ ಅವ್ರೆ, ನಿಮ್ಮ ಜೊತೆ ನಿಮ್ಮ ಮನೆ ವಾಪಸ್ ಬರೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ರೆ ಇದು ಆದಿತ್ಯಂಗಾಗಿ ಅಲ್ಲ, ನಮ್ಮ ಪುನರ್ವಿವಾಹಕ್ಕೆ. ನನ್ನಿಂದ ಆ ತಪ್ಪಿಗೆ ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಇನ್ ಮುಂದೆ ಅವ್ರು ನನ್ನ ದೂರ ಅವಕಾಶನ ಮಾಡಿಕೊಡೋದಿಲ್ಲ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್ ಸೂರ್ಯ ಅವರೇ. ಸಾಕ್ಷಿಗೆ ಅಮ್ಮನ ಪ್ರೀತಿ ಕೊಡೋದ್ರಲ್ಲಿ ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ಳೋ ಮನ್ಸಿದೆ. ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್. ಕಾಫಿ ಆಯ್ತಾ? ಬೇರೆ ಏನಾದ್ರೂ ಬೇಕಿತ್ತಾ? ಅದಕ್ಕೆ ಏನ್ ಅಡ್ಗೆ ಮಾಡ್ಲಿ ಇವತ್ತು? ನಿಂಗೆ ಏನ್ ಇಷ್ಟನೋ ಅದನ್ನೇ ಮಾಡುವ ಅಹಲ್ಯ. ಆದ್ರೆ ಸ್ವೀಟ್ಸ್ ಮಾಡೋದನ್ನ ಮಾತ್ರ ಮರಿಬೇಡ. ಸ್ವೀಟ್ಸಾ? ಏನ್ ವಿಶೇಷ ಅದಕ್ಕೆ ಇವತ್ತು? ಇವತ್ತು ತುಂಬಾ ಸಂತೋಷದ ದಿನ. ಒಂದು ದೊಡ್ಡ ಕಂಟಕ ನಮ್ಮಿಂದ ಬಿಡುಗಡೆ ಆಗೋದಿದೆ. ರಾಖಿಗೆ ಅಕ್ಕಿ ಆಡ್ಸಕ್ ಹೇಳಿದ್ದೆ, ಆಯ್ತಾ? ರಾಖಿ ಆಡ್ಸಿದ್ದೀನಿ ನೋಡಿ, ನೀಟಾಗಿದ್ಯಾ? ಅವಳಿಗೆ ಅಕ್ಕಿ ಆಡ್ಸಕ್ಕೂ ಬರಲ್ವಾ? ಅವಳಿಗೆಲ್ಲಮ್ಮ ಈ ಕೆಲಸ ಎಲ್ಲ ಮಾಡೋದಕ್ಕೆ ಬರುತ್ತೆ.
ಅದು ಅಲ್ಲದೆ ಆರತಿ ಅತ್ತಿಗೆ ಮನೇಲಿದ್ದಾಗ ಒಂದೆರಡು ಅವಳ ಹೆಸರು ಈ ಮನೇಲಿ ಮುಂದೆ ತೆಗಿಬಾರ್ದು. ಅವಳಿಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ಸೂರ್ಯ ಡಿವೋರ್ಸ್ ಪೇಪರ್ಸಿಗೆ ಸೈನ್ ಮಾಡಿಸ್ಕೊಂಬಂದ್ರೆ ಸಾಕು, ನನ್ಗದೇ ಒಂದು ನೆಮ್ಮದಿ. ಸೂರ್ಯ ಬಂದ ಅಂತ ಕಾಣಿಸುತ್ತೆ. ಆರ್ತಿ ಕೈಲಿ ಪೇಪರ್ಸಿಗೆ ಸೈನ್ ಮಾಡಿಸ್ಕೊಂಬಂದಿರ್ಬೋದು. ಬನ್ನಿ ನೋಡೋಣ. ನೀನ್ಯಾಕೆ ಬಂದೆ ಇಲ್ಲಿಗೆ? ನಾನು ಹೇಳಿದ ಮಾತು ಒಳಗೆ ಅರ್ಥವಾಗಿದೆ ಅಂತ ಕಾಣಿಸುತ್ತೆ. ನಾನು ಕಾನೂನು ಕ್ರಮ ತಗೊಳ್ತೀನಿ ಅಂತ ಹೆದರಿ ಅವಳೇ ಪೇಪರ್ ರುಜು ಮಾಡಿ ಪೇಪರ್ಸ್ನ ತಗೊಂಡು ಬಂದಿದ್ದಾಳೆ ಅನ್ಸುತ್ತೆ. ನನಗೂ ಆರತಿಯವ್ರಿಗೂ ಈ ಡಿವೋರ್ಸ್ ಇಷ್ಟ ಇಲ್ಲಪ್ಪ. ಅಪ್ಪ, ನಿಮ್ಮ ಸೊಸೆನ ಮನೆಗೆ ಮತ್ತೆ ಕರ್ಕೊಂಡ್ಬಂದಿದ್ದೀನಿ. ಇವತ್ತು ನಿಮ್ಮ ಮುಂದೆ ಹೊಸ ಆರ್ತಿ ನಿಂತಿದ್ದಾಳೆ. ಈ ಮನೆನ ಮನಸ್ಫೂರ್ತಿಯಾಗಿ ಒಪ್ಕೊಳ್ಳೋಕೆ ತಯಾರಾಗಿದ್ದೀನಿ. ನಾನೆಲ್ಲ ಕರ್ತವ್ಯಗಳನ್ನು ಪಾಲಿಸ್ಕೊಂಡು ಹೋಗ್ತೀನಿ. ಮತ್ತೆ ಈ ಮನೆಗೆ ವಾಪಸ್ ಬರೋದಕ್ಕೆ ಇಷ್ಟಪಡ್ತೀನಿ. ಆದರೆ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಒಳಗೆ ಬರ್ತೀನಿ. ನಿಮ್ಗೆ ಅವಮಾನ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅಪ್ಪ. ಏನ್ ಅನ್ಕೊಂಡಿದೀಯಾ ನೀನು? ನಿನ್ನ ಒಳಗೆ ಕರಿತೀನಿ ಅಂತ ತಿಳ್ಕೊಂಡಿದೀಯಾ? ಅದು ಸಾಧ್ಯನೇ ಇಲ್ಲ. ನನಗೆ ಗೊತ್ತು ನಿಮ್ಮ ಮನ್ಸಿಗೆ ತುಂಬ ನೋವಾಗಿದೆ ಅಂತ. ದಯವಿಟ್ಟು ಈ ಸಂಬಂಧ ನೋಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಪ್ಪ. ಹುಡುಗಾಟ ಆಡ್ಬೇಡ ಸೂರ್ಯ. ನೀನ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಹುಡುಗಿಯಿಂದ ನೀನ್ ದೂರ ಇರ್ಲೇಬೇಕು. ಸರಿ, ಹಾಗಾದ್ರೆ ನನ್ನ ಮಗ ಸೂರ್ಯ ಹೇಳ್ತಿದ್ದಾನೆ ಅಂತ ನಿನಗೆ ಇನ್ನೊಂದು ಅವಕಾಶ ಕೊಡ್ತಿದ್ದೀನಿ. ಆದರೆ ಒಂದು ಕಂಡೀಷನ್. ನಾನು ನಿನಗೆ 3 ತಿಂಗಳ ಟೈಮ್ ಕೊಡ್ತೀನಿ. ಅದರಲ್ಲಿ ಈ ಮನೇಲಿ ಯಾರು ನಿನ್ನ ಬಗ್ಗೆ ದೂಷಿಸಬಾರದು. ಈ 3 ತಿಂಗಳೊಳಗಡೆ ನಿನ್ನ ಸೊಸೆ ಧರ್ಮ ಅನ್ನೋದನ್ನು ಪಾಲಿಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀನು ಈ ಮನೇಲಿರೋ ಹಾಗಿಲ್ಲ. ತಕ್ಷಣ ಮನೆ ಬಿಟ್ಟು ಹೋಗ್ಬೇಕು. ಅದು ಡೈವರ್ಸ್ ಪೇಪರ್ಸ್ ರಿಜ್ಯೂ ಮಾಡಿ. ಆಗ ನಾನಾಗಲಿ ಸೂರ್ಯ ಆಗಲಿ ನಿನ್ನ ಸಹಾಯಕ್ಕಿರೋದಿಲ್ಲ.
ಷರತ್ತುಗಳಿಗೆ ನನಗೆ ಒಪ್ಪಿಗೆ ಇದೆ. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ಅಪ್ಪ. ಆರ್ತಿನೊಳಗೆ ಕರ್ಕೊಂಡೋಗಿ. ಬಾರ ಮರಿಗುಂಡ. ಬನ್ನಿ ಅದಕ್ಕೆ. ನೀವು ಹೇಗೆ ಅವಳು ಹೇಳಿದನ್ನೆಲ್ಲ ಒಪ್ಕೊಂಡು ಮನೆಗೆ ಸೇರಿಸ್ಕೊಂಡ್ರಿ? ಇಷ್ಟೆಲ್ಲ ಮಾಡಿದ್ರು ಕ್ಷಮಿಸಿದೀನಿ ಅಂತ ಬೇರೆ ಅಂದ್ರಿ. ಇದೇ ಮೊದಲನೇ ಸರ್ತಿ ನೀವು ನಿಮ್ಮ ಮಾತಿನಿಂದ ಹಿಂದೆ ಸರಿದಿರೋದನ್ನ ನಾನು ನೋಡಿದ್ದು. ಏನು ಅಂತ ಮಾತಾಡ್ತಿದ್ಯಾ ಗಾಯತ್ರಿ? ನಿನ್ನ ಅರ್ಧ ಜೀವನ ನನ್ನ ಜೊತೆ ಕಳೆದ್ರು ನೀನಿನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಲ್ಲ? ಇದಕ್ಕೆ ಮಾತಿನಿಂದ ಹಿಂದೆ ಬರೋದು ಅಂತ ಹೇಳಲ್ಲ, ಸಮಯ ಸಂದರ್ಭ ಅರ್ಥ ಮಾಡಿಕೊಂಡು ನಡೆಯೋ ಜಾಣತನ ಅಂತಾರೆ. ಆರ್ತಿನ ಈ ಮನೇಲಿ ಇರೋದಕ್ಕೆ ಹೇಳಿದ್ದು ಈ ಮನೆ ಒಳ್ಳೇದಕ್ಕೇನೆ. ನಮ್ಮ ಸಂಸಾರ ಯಾವಾಗಲೂ ಮುತ್ತುಗಳು ಪೋಣಿಸಿದ ಸರದಂತಿರಬೇಕು ಅಂತ. ಗಾಯತ್ರಿ, ನೀನೇ ನೋಡಿದ್ಯಲ್ಲ ಮನೆಯವರೆಲ್ಲ ಬಂದು ಹೇಗೆ ಅವಳ ಪಕ್ಕ ನಿಂತರು ಅಂತ. ಸೂರ್ಯ ಅಂತೂ ಆಗಲೇ ಅವಳ ಕಡೆ ವಾಲಿದ್ದಾನೆ. ಇಲ್ಲಾಂದ್ರೆ ನಾವು ಬೇಡ ಅಂದ್ರೂ ಆರ್ತಿನ ಅವನು ಮನೆ ಕರ್ಕೊಂಡು ಬರ್ತಿರ್ಲಿಲ್ಲ ಅಲ್ವಾ? ಆರ್ತಿನ ಮನೆಗೆ ಬರೋದು ಬೇಡ ಅಂತ ಹೇಳಿ ಅಹಲ್ಯ ಸುಳ್ಳಿ ಹೇಳಿ ಅವಳ ಬಳೆಗಳನ್ನು ತಂದ್ಕೊಟ್ಲು ಅಂತ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ನಿನ್ ಮರ್ಯಾದೆ ಏನಾಗುತ್ತೆ ಹೇಳು? ಆಗ ಸೂರ್ಯನ್ಗೆ ಏನು ಉತ್ತರ ಕೊಡ್ತಿದ್ದೆ ಹೇಳು? ನಮ್ಮ ಮಕ್ಕಳೇ ನಮ್ಗೆ ವಿರುದ್ಧವಾಗಿ ನಿಂತಾಗ ಪರಿಸ್ಥಿತಿನ ಅಹಂಕಾರದಿಂದ ಅಲ್ಲ, ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಅದನ್ನ ಜಾಣತನ ಅಂತಾರೆ. ಈಗ ನಾನು ಮಾಡಿದ್ದು ಅದನ್ನೇ. ಅದೆಲ್ಲ ಸರಿ, ಆದ್ರೆ ನನ್ಗೆ ಆ ಹುಡುಗಿ ಮೇಲೆ ನಂಬಿಕೆ ಇಲ್ಲ. ನನಗೂ ಆ ಹುಡುಗಿ ಮೇಲೆ ನಂಬಿಕೆ ಇಲ್ಲ. ಆದ್ರೆ ನನ್ನ ಮಗ ಸೂರ್ಯನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಾನು ಅವನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವನಿಗೆ ತನ್ನ ಜೀವನದಲ್ಲಿ ಎಲ್ಲ ಸುಖ ಅನುಭವಿಸೋ ಅಧಿಕಾರ ಇದೆ. ಗಾಯತ್ರಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ತಿಳ್ಕೊ. ಆದಷ್ಟು ಬೇಗ ನಾವು ಸೂರ್ಯನ ಮಗನ ಜೊತೆ ಆಡೋ ಅವಕಾಶ ಕೊಡುವಂತ ಆ ಭಗವಂತನಲ್ಲಿ ಬೇಡ್ಕೊ. ನಾನು ಈ ಸಂಸಾರದಲ್ಲಿ ಎಲ್ಲರೂ ಸುಖವಾಗಿರೋದನ್ನು ನೋಡಬೇಕು ಅಂತ ಆಸೆ ಪಡೋಣ.